ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಾವ, ಏನಮ್ಮರೆ, ಈಗ ನನ್ನಿಂದ ಆಗಿರೋದೇ ಸಾಕು. ನೀವು ಮತ್ತೆ ನನಗೋಸ್ಕರ ಅವ್ರ ಮೇಲೆ ಕೋಪ ಮಾಡ್ಕೊಳ್ಳೋದೇನು ಬೇಡ. ನೀವು ನನಗೊಂದು ಸಹಾಯ ಮಾಡ್ತೀರಾ? ಅಯ್ಯಯ್ಯೋ, ಹಾಗೆಲ್ಲ ಮಾತಾಡಬೇಡಿ. ಇದನ್ನ ಸೇವೆ ಅಂತ ಹೇಳಿ, ಅದೇನಂತ ಹೇಳಿ ನಾನು ಮಾಡ್ತೀನಿ. ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ ಮಾವ. ಈಗ ನೀವು ನನ್ನ ಮಾವ, ನಾನು ನಿಮ್ಮ ಸೊಸೆ. ನಾನು ನಿಮ್ಮ ಸೇವೆ ಮಾಡಬೇಕೆ ಹೊರತು ನೀವು ನನ್ನ ಸೇವೆ ಮಾಡಬಾರ್ದು. ನೀವು ಈ ಮಾತಿಗೆ ಒಪ್ಕೊಳ್ಳೋದಾದ್ರೆ ನಾನು ಮುಂದೆ ಮಾತಾಡ್ತೀನಿ. ಆಯಿತು ಶ್ರಾವಣಿ ಮರೆ, ಅದೇನು ಅಂತ ಹೇಳಿ. ಇದನ್ನು ತಗೊಳ್ಳಿ. ಅಯ್ಯೋ, ಏನಿದು? ತಗೊಳ್ಳಿ ಮಾವ, ತಗೊಳ್ಳಿ. ಇದು ನನ್ನ ಉಂಗುರ. ಇದನ್ನ ಇಟ್ಬಿಟ್ಟು ಒಂದಿಷ್ಟು ಸೀರೆಗಳನ್ನ ತಗೊಂಡ್ಬರ್ತೀರಾ? ಶ್ರಾವಣಿ ಮರೆ, ಮಾವ, ನೀವು ಹೋಗಿ ಹೋಗಿ ಒಂದಿಷ್ಟು ಸೀರೆಗಳನ್ನ ತಗೊಂಬನ್ನಿ. ಸೀರೆ ಹೇಗಿದ್ರು ಪರವಾಗಿಲ್ಲ, ನೀವು ಹೇಗಿದ್ರು ಚೆನ್ನಾಗಿ ತರ್ತೀರಾ ಅಂತ ನನಗೆ ಗೊತ್ತು. ಹಾಂ, ನಾನು ನಿಮಗೆ ಒಂದು ನಂಬರ್ ಕಳಿಸ್ತೀನಿ, ಹಾಗೆ ಲೊಕೇಶನು ಕಳಿಸ್ತೀನಿ. ಅವ್ರ ಹತ್ರ ಹೋಗಿ, ಅವರು 1-2 ಅವರ್ಸಲ್ಲಿ ಒಂದಿಷ್ಟು ಬ್ಲೌಸಸ್ ಹೊಲ್ದು ಕೊಡ್ತಾರೆ. ನಾನು ರೆಗ್ಯುಲರ್ ಆಗಿ ಅವ್ರ ಹತ್ರ ಬಟ್ಟೆ ಕೊಡ್ತೀನಿ. ನಿಮ್ಮ ಹತ್ರ ಈ ಕೆಲಸ ಮಾಡ್ಸಕ್ಕೆ ನನಗೆ ಮನಸ್ಸಿಲ್ಲ ಮಾವ. ಆದರೆ ನಾನೇನು ಮಾಡಲಿ? ಕಾಂತಮ್ಮ ಅವ್ರು ಕೊಟ್ಟಿರೋ ಈ ಸೀರೆ ಬಿಟ್ಟರೆ ನನ್ನ ಹತ್ರ ಉಟ್ಕೊಳ್ಳೋಕ್ಕೆ ಬೇರೆ ಯಾವ ಸೀರೆನೂ ಇಲ್ಲ. ಅಯ್ಯೋ ಶ್ರಾವಣಿ ಮರೆ, ಏನಿದಲ್ಲ? ನಿಮ್ಮ ಹತ್ರ ಉಂಗುರ ತಗೊಂಡು ನಾನೋಗಿ ಸೀರೆ ತರೋದ? ಬ್ಯಾಡಿ, ನಿಮ್ಗೆ ಸೀರೆ ತಾನೇ ಬೇಕು, ನಾನಾಗಿ ತರ್ತೀನಿ. ಇದನ್ನ ಇಟ್ಕೊಳ್ಳಿ. ಮಾವ, ಇಟ್ಕೊಳ್ಳಿ. ನನಗೆ ಮನೆ ಪರಿಸ್ಥಿತಿ ಗೊತ್ತು ಮಾವ. ಈಗ ಇದು ನನ್ನ ಮನೆ ಕೂಡ. ನನ್ನ ಮನೆ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕನಾಗಿ ತಾನೇ ನಾನು ನಡ್ಕೋಬೇಕು. ಮಾವ, ಕೈ ಮುಗಿತೀನಿ, ಇಲ್ಲ ಅನ್ಬೇಡಿ. ಅಯ್ಯೋ, ಇಂಥ ಮಾತೆಲ್ಲ ಆಡಬೇಡಿ. ನಿಮ್ಗೇನು ಸೀರೆ ತಾನೇ ಬೇಕು? ಆಯಿತು, ನಾನು ತರ್ತೀನಿ, ಬೇಗ ಬರ್ತೀನಿ. ಮಾವ, ಹಸ್ವಾಗ್ತಿರೋದು ನಮಗೆ, ತಿನ್ಬೇಕಾಗಿರೋರು ನಾವು. ಅಂದ್ರೆ ಅಡುಗೆನೂ ನಾವೇ ಮಾಡ್ಕೋಬೇಕು. ಅದನ್ನ ಬಿಟ್ಬಿಟ್ಟು ಇವ್ರಿಗೆಲ್ಲ ಯಾಕೆ ಕೇಳಬೇಕು? ನಿಮ್ಮ ಸೊಸೆನೂ ಒಳ್ಳೆ ಕುಕ್ಕೆ, ಗೊತ್ತಾ ನಿಮಗೆ? ಕುಕ್ಕೇನಾ? ಕುಕ್ಕೆ ಅಂದ್ರೆ ಆ ಕುಕ್ಕೆ ಅಲ್ಲ ಮಾವ. ಕುಕ್ಕು ಅಂದ್ರೆ ನಾನು ಚೆನ್ನಾಗಿ ಅಡುಗೆ ಮಾಡ್ತೀನಿ ಅಂತ. ಆದ್ರೆ ಯೂಟ್ಯೂಬ್ ನೋಡ್ಕೊಂಡು ಮಾಡ್ಬೇಕಷ್ಟೆ. ಓ, ಅಂದ್ರೆ ಅಡುಗೆನ ನಾವಿಬ್ರು ಸೇರ್ಕೊಂಡು ಮಾಡೋಣ. ಅಡುಗೆ ಮುಂಚೆ ಏನೇನು ತಯಾರಿ ಇದೆಯೋ ಅದನ್ನ ನೀವು ಮಾಡ್ಕೊಳ್ಳಿ. ಅದಾದ್ಮೇಲೆ ಅದನ್ನೆಲ್ಲ ಹಾಕಿ ನಾನು ಅಡುಗೆ ಮಾಡ್ತೀನಿ. ಒಂದು ನಿಮಿಷ ರೀ, ಫೋನ್ ತಗೊಂಡ್ಬರ್ತೀನಿ. ಅಯ್ಯೋ ದೇವ್ರೆ, ಲಕ್ಷಾಂತರ ಜನಕ್ಕೆ ಅನ್ನ ಹಾಕಿರೋ ವಂಶದ ಕುಡಿ ನೀವು. ಇವತ್ತು ನಿಮಗೆ ಒಂದು ತುತ್ತು ಅನ್ನ ಹಾಕೋಕ್ಕಾಗಲಿಲ್ವಲ್ಲ? ಇದೆಂಥ ವಿಧಿ ಆಟ! ಅಯ್ಯೋ, ಛೆ. ಸುಬ್ಬ, ಸುಬ್ಬು, ಯಾಕೋ ಹೊರಗೆ ನಿಂತಿದ್ಯಾ? ನಿನ್ನ ಯಾರೋ ಇಲ್ಲಿ ನಿಲ್ಲಕ್ಕೆ ಹೇಳಿದ್ದು? ಬಾ, ಒಳಗೆ ಬಾ. ಇಲ್ಲ ಅಮ್ಮ, ಯಜಮಾನರು ನನಗೆ ಒಳಗಡೆ ಬರಬೇಡ ಅಂತ ಹೇಳಿದ್ದಾರೆ. ಅವ್ರು ಕರೆಯೋ ತನಕ ನಾನು ಬರಲ್ಲ. ಅವನು ಯಾರೋ ನೀನು ಒಳಗೆ ಬರಬೇಡ ಅಂತ ಹೇಳೋದಿಕ್ಕೆ? ನಾನು ಕರಿತಿದ್ದೀನಿ, ಒಳಗೆ ಬಾ. ಅಮ್ಮ, ನನಗೆ ನಿಮ್ಮ ಮೇಲೆ ತುಂಬ ಗೌರವ ಇದೆ. ಯಜಮಾನರು ತುಂಬ ಬೇಜಾರು ಮಾಡ್ಕೊಂಬಿಟ್ಟಿದ್ದಾರೆ. ನಾನೇನಾದರೂ ಅವ್ರ ಮಾತು ಮೀರಿ ಇವಾಗ ಒಳಗಡೆ ಬಂದರೆ ಇನ್ನೂ ಬೇಜಾರಾಗ್ತಾರೆ. ಅದಕ್ಕೆ ಅವರೇ ಬಂದು ಒಳಗಡೆ ಬಾ ಅಂತ ಹೇಳೋವರೆಗೂ ನಾನು ಒಳಗಡೆ ಬರಲ್ಲ ಅಮ್ಮ. ಯಾಕೋ ಇಷ್ಟು ಹಠ ಮಾಡ್ತಾ ಇದೀಯಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.